ಸಿದ್ದೇಶ್ವರ ವಿದ್ಯಾಲಯದ ಶಿಕ್ಷಕ ಶಂಕರ್ ಪವಾರ್ ನಿವೃತ್ತಿ ಸನ್ಮಾನ ಸಮಾರಂಭ. ಶಿಕ್ಷಕರು ಸೇವೆಯಿಂದ ನಿವೃತ್ತರಾಗುತ್ತಾರೆ, ಜ್ಞಾನ ನೀಡುವುದರಿಂದಲ್ಲ. RS ಪಾಟೀಲ್. ಓರ್ವ ಶಿಕ್ಷಕ ಸಮಾಜದ ಶಿಲ್ಪಿ. ಅವರು ತಮ್ಮ ಕೆಲಸದಿಂದ ಮಾತ್ರ ನಿವೃತ್ತರಾಗ್ತಾರೆ. ಜ್ಞಾನವನ್ನ ನೀಡುವ ಕೆಲಸದಿಂದ ಎಂದಿಗೂ ಅವರು ನಿವೃತ್ತನಾಗೋದಿಲ್ಲ. ಶಿಕ್ಷಕರು ನೀಡುವ ಮೌಲ್ಯಗಳು ಮತ್ತು ಶಿಕ್ಷಣವು ತಲೆಮಾರುಗಳವರೆಗೆ ವಿದ್ಯಾರ್ಥಿಗಳ ರೂಪದಲ್ಲಿ ಸಮಾಜದಲ್ಲಿ ಸಕ್ರಿಯವಾಗಿರುತ್ತದೆ. ಆದ್ದರಿಂದ ಶ್ರೀ ಸಿದ್ದೇಶ್ವರ ವಿದ್ಯಾಲಯದ ಗಣಿತ ಶಿಕ್ಷಕ ಶಂಕರ್ ಪವಾರ್ ಶಾಲಾ ಸೇವೆಯಿಂದ ನಿವೃತ್ತರಾಗುತ್ತಿದ್ದರೂ ಅವರು ಸಮಾಜಕ್ಕೆ ಜ್ಞಾನವನ್ನ ನೀಡುವುದನ್ನು ಮುಂದುವರಿಸಬೇಕು. ಅವರು ನಿರ್ಮಿಸಿದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆಂದರೆ ಅವರ ಕೊಡುಗೆ ಎಷ್ಟು ಅಮೂಲ್ಯವಾದುದು ಎಂಬುದನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಥಮ ದರ್ಜೆ ಗುತ್ತಿಗೆದಾರ ರುದ್ರಗೌಡ ಪಾಟೀಲ್ ಹೇಳಿದ್ದಾರೆ. ಅದನ್ನ ಒಟ್ಟು ಬಿಡುದಿಲ್ಲ, ಅದನ್ನು ಮಾಡುದ 4 ಮಂದಿ ನಮ್ಮ ಕೈ ಸಿಡುಗ ಸುಮ್ಮನೆ ಮಾಡಬಾರ್ದು. ನನ್ನ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. PSI ಫೋನ್ ಹಚ್ತಾರೆ, ಬಂದು ಪೊಲೀಸ್ ಸ್ಟೇಷನ್ ಭೇಟಿಯಾಗಿ ಸಾಹೇಬ್ರ ಈಗ 5-6 ಗಂಟೆ ಇಂಗ್ಲಿಗೆ ಹೋದ್ರೆ ನನ್ನ ನೆಟ್ಟಿಗೆ ಪವಾರ್ ಸರ್ ಅಂದ್ರು, ನಾವೆಲ್ಲ ಇದೀವ ಒಟ್ಟ ಅಂದ್ಬೇಡ್ರಿ, ಟ್ರಕ್ ನಿಮ್ದು ಟ್ರಕ್ ಸುಟ್ಟರು ಟ್ರಕ್ ಕೊಂಡು ಕೊಡ್ತೇವೆ, ಖರೆ ಒಟ್ಟ ಬಿಡೋದಿಲ್ಲ ಮಾಡೋದಂದ್ರೆ ಈಗೇನು ದೊಡ್ಡ ಗಡ್ಡಿ ಟೈನು. ಅದೇ ಥರ ನಿಂತರು, ಗಾನ ಹತ್ತರು, ಪೊಲೀಸ್ ಸ್ಟೇಷನ್ಗೂ ಬಂದರು. ಬಂದ ಅಲ್ಲಿ PSI ನಾಟಕ ಇವರೆಲ್ಲ ಮುಂದೆ ಹೋಗಿ ನನ್ನ ಜಾಗಿ ಹೋಗಿ PSI ನಾಟಕ ತಂತಿರು ಅಂತ ಒಳ್ಳೆ ಅಂತ ಸ್ವಭಾವದವ್ರು ಇದ್ದರು. ಪ್ರಾಬ್ಲಮ್ ಬಿ ಸಾಲ್ವ್ ಆಯ್ತು. ರೋಡು ಮಾಡ್ತಿದ್ರು ಅಂತ ಒಳ್ಳೆ ಸ್ವಭಾವದವ್ರು ಸಿಕ್ಕಿದರು. ನಮ್ಮ ಶಾಲೆಗೆಂದು ಮೆಟರ್ನಿಟಿ ಸ್ಟೋರ್ ಆಗಲಿ ಇದಾಗಲಿ ಎಲ್ಲ ಚಲೋನು ಬಂದರು. ಇಂದ ಶಾಲೆ ಕಾರ್ಯಕ್ರಮದಾಗ ಎಲ್ಲ ಥರಾಗ ಪಾತ್ರ, ಟೀಚರ್ ಸಿಲೆಕ್ಷನ್ ಆಗಲಿ, ಮುಂದೆ ಯಾವ ಕೇಳೋದಿರಲಿ ಅದ್ರಾಗೆಲ್ಲ ನಮಗೆ ಪಾತ್ರ ವಹಿಸ್ತಿದ್ರು. ಚಲೋ ಒಂದು ಒಳ್ಳೆಯ ಸ್ವಭಾವ, ಎಲ್ಲ ಒಳ್ಳೆಯ ಹುಡುಗರನ್ನ ಕಲಿಸಿದ್ರು. ತಾವು ಚಲೋ ಇರಲಿ, ದೇವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತ ಕೊಟ್ಟು ಇನ್ನಷ್ಟು 3 ವರ್ಷ ಬದುಕಿಲ್ಲ ಅಂತ ಹೇಳಿ ನನ್ನ. ಅವರು ಇತ್ತೀಚೆಗೆ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶ್ರೀ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಶಂಕರ್ ಪವಾರ್ ಅವರು ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಪ್ರಯುಕ್ತ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಶ್ರೀ ಸಿದ್ದೇಶ್ವರ ಶ್ರೀಗಳ ಮತ್ತು ಸರಸ್ವತಿ ದೇವಿಯ ಭಾವಚಿತ್ರದ ಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಮಾರಂಭದಲ್ಲಿ AS ಪಾಟೀಲ್, BT ಕಾಡಗೌಡರ, ಲಕ್ಷ್ಮಣ ಪವಾರ್, RB ಪಾಟೀಲ್, ಕೊರಬು ಸರ್, ಡಾಕ್ಟರ್ ಸುಧೀರ ಬೋಲೆ ಮಾತನಾಡಿ ನಿವೃತ್ತ ಶಿಕ್ಷಕ ಶಂಕರ್ ಪವಾರ್ ಅವರಿಗೆ ನಿವೃತ್ತ ಜೀವನಕ್ಕೆ ಶುಭಾಶಯ ಕೋರಿದರು. ನಂತರ ಒಂದು ಅಪಾಯಿಂಟ್ಮೆಂಟ್ ಆಯಿತು. ಅವಾಗಿನ ಇರುವಿಕೆ ಒಂದು ಸ್ಥಿತಿಗತಿ ಇವತ್ತಿನ ಇರುವಿಕೆಯ ಸ್ಥಿತಿಗತಿಗೂ ಕೂಡ ಬಹಳ ಜಿಗಜಾಂತರ ವ್ಯತ್ಯಾಸವಾಗಿರ್ತಕ್ಕಂಥದ್ದು. ತಮ್ಮ ಬದುಕಿನಲ್ಲಿ ತಾನು ಕೂಡ ಉತ್ತಮ ರೀತಿಯಲ್ಲಿದ್ದು ಇನ್ನೊಬ್ಬರನ್ನು ಕೂಡ ಉತ್ತಮ ರೀತಿಯಲ್ಲಿ ತರುವಲ್ಲಿ ಎತ್ತಿದ ಕೈ ಅವರದು. ವಿಶೇಷವಾಗಿ ಮಕ್ಕಳ PUC ಆಯಿತು, ಮುಂದೆ ನಾವೇ ಕಂಟಿನ್ಯೂ ಡಿಗ್ರಿನೂ ಮಾಡಿದ್ವಿ. ಅದ್ರ ಮುಂದೆ ಡಿಗ್ರಿ ಮಾಡಿದ ನಂತರ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಇಂಗ್ಲಿ ಹೈಸ್ಕೂಲ್ ಇಂಗ್ಲಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ರು. ಅವರು ಬಿಟ್ಟಂತ ಒಂದು ಸಂದರ್ಭದಲ್ಲಿ ಅಲ್ಲೊಂದು ಪೋಸ್ಟ್ ಖಾಲಿಯಾಗಿತ್ತು. ಡಿಗ್ರಿಯಾಗಿ ಮನೆ ಕೂತು ಏನು ಮಾಡ್ತಿ ನಾನು ಹೋಗಿದ್ದೆ. ಅದ್ರ ಮುಂದೆ ನನಗೆ ಭೇಟಿ ಆದದ್ದು ಆ ಜಾಗಗಳು ಅದಕ್ಕೆ ಅವ್ರಿಗೆ ಸಂಬಂಧ ಬಂತು. ಅವ್ರು ಯಾಕಂದರೆ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ಇರ್ತಾ ಇದ್ರು. ಸ್ವಲ್ಪ ನಾವು ಯಾವಾಗ ಹೋಗ್ತಾ ಇದ್ವಿ. ಅದಕ್ಕೆ ನಮಗೆ ಅವ್ರಿಗೆ ಭೇಟಿಯಾಗಿ ಭಾಳ ನಮಗೆ ಒಂದು ಒಳ್ಳೆಯ ಸಂಬಂಧ ಬೆಳೀತು. ಶಂಕರ್ ಪವಾರ್ ಅವರು ಇವತ್ತ ರಿಟೈರ್ ಆಗ್ತಾ ಇದ್ದಾರೆ. ನೀವು ಮನೆಯವರೆಲ್ಲ ಕುಟುಂಬಸ್ಥರು ತಿಳ್ಕೊಂಡಿರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಜನ ಬರ್ತಿದ್ರು, ಏನ್ರಿ ಪವಾರ್ ಸರ್ ಯಾವುದೋ ಪ್ರಾಬ್ಲಮ್ ಇದ್ರು ಮನೆ ಯಾವುದಾದ್ರೂ ಜಗಳಗಳಿದ್ರು ಇವ್ರಿಗೆ ಕರ್ಕೊಂಡು ಹೋಗ್ತಿದ್ರು ಬಿಡ್ಸಾಕ.
ಅವಾಗ ಅಲ್ರಿ ಅವ್ರಿಗೆ ಇಷ್ಟೆಲ್ಲ ಬೀಜ ಇರ್ತಾರೆ ಹೆಂಗ್ರಿ ಅವ್ರು ಕರ್ಕೊಂಡು ಹೋಗ್ತಾರೆ ಹೆಂಗೆ ಆಗ್ತದೆ. ಅವಾಗ ಅವ್ರು ಏನು ಹೇಳಿದ್ರು ಗೊತ್ತೇನ್ರಿ, ಶಂಕರ್ ಪವಾರ್ ಸರ್ ಹಿಂಗಿದ್ರಿ ಅವರು ಯಾಕೆ ಕರಿತೀವಿ ನಾವು ಅಂತಂದ್ರೆ ಜಗದಾಗ ಅವರ ಅಥವಾ ಒಂದು ಯಾವ್ದಾರ ಒಂದು ನ್ಯಾಯ ಇತ್ತು ಅದನ್ನು. ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕ ಶಂಕರ್ ಪವಾರ್ ಮತ್ತು ಅವರ ಪತ್ನಿ ಅಂಬಿಕಾ ಪವಾರ್ ಅವರನ್ನು ಗಣ್ಯರು ಸ್ಮರಣಿಕೆಗಳನ್ನು ನೀಡಿ ಸನ್ಮಾನಿಸಿದರು. ಇನ್ನೂ ಸನ್ಮಾನ ಸ್ವೀಕರಿಸಿ ನಿವೃತ್ತ ಶಿಕ್ಷಕ ಶಂಕರ್ ಪವಾರ್ ಮಾತನಾಡಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಯಾರದ ರೊಕ್ಕದ್ದು ಕರಪ್ಷನ್ ಅವ್ರು ಹೇಳ್ತಕ್ಕಂಥ ಒಂದು ಕೊರಿದೇವರು ಹೇಳಿದಂಥ ಒಂದು ಮಾರ್ಗ ಏನಂದ್ರೆ ಅನ್ಯಾಯ ಮಾಡೋದಿಲ್ಲ, ಕರಪ್ಷನ್ ಮಾಡೋದಿಲ್ಲ. ನೀವು ಯಾಕೆ ಮಾಡೋದು ಅಂದ್ರೆ ನಿಮ್ಮ ಬ್ಯಾಗ್ ಅನ್ಯಾಯ ಆದಾಗ ನಿಮ್ಗೆ ಯಾರು ಬರಂಗಿಲ್ಲ. ಅದ್ರ ಸಲುವಾಗಿ ನೀವು ಸಾಮಾಜಿಕ ಕೆಲಸ ಗೆದ್ಕೋರಿ, ನಿಮ್ಮದೊಂದು ಗ್ರೂಪ್ ಇರಲಿ, ನಿಮ್ಮ ಮನೆಯವ್ರಿಗೆ ಆಗಲಿ ಅಥವಾ ನಿಮ್ಮ ಕುಟುಂಬದವರಿಗೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ಸಹಕಾರ ಆಗಲಿ. ನೀವು ಎಲ್ಲರೂ ಮೇಡದ ಮನೆಗೆ ಹೋದ್ರಂದ್ರೆ ನಾಳೆ ಅನ್ಯಾಯ ಅಂದ್ರೆ ಯಾರು ಬರೋವಾಗ ಅದ್ರ ಸಲುವಾಗಿ ಇರಂತೇಳಿ ಅಂಥವ್ರ ಮಾರ್ಗದರ್ಶನದಲ್ಲಿ ನಾವು ಅಂದ್ರೆ ಇಲ್ಲಿ ಬಂದು ಕೂಡಲೇ ಮ್ಯಾನೇಜ್ಮೆಂಟ್ ಅವ್ರು ಎಷ್ಟು ಹೇಳಿದ್ರು ಕಡಿಮೆ. ನಮ್ಮ ಚೇರ್ಮನ್ ಅಂದ್ರೆ ಚೇರ್ಮನ್ಗಿಂತ ಮುಂಚಿತವಾಗಿ ಆರ್ ಸಿ ಪಾಟೀಲ್ ಅಂದ್ರೆ ಆರ್ ಸಿ ಪಾಟೀಲ್ ಅಂದ್ರೆ ನಮ್ಮ ತಂದೆ ಸಮಾನ. ಯಾವಾಗಲೂ ಏನು ತಪ್ಪಾದ್ರೆ ಪವಾರ್ ಹಿಡಬಾ ನಾವು ಅಷ್ಟ ಒಬ್ಬರಿಗೆ ಕಿವಿ ಮಾತು ಏನಾಗಿದ್ರೆ ಹಿಂಗಾಗಿದ್ದೀವಿ ಹೆಂಗಿರಬೇಕು. ಯಾರಿಗಾದ್ರೂ ಆರ್ ಸಿ ಪಾಟೀಲ್ ಮತ್ತು ಅಮಿತ್ ಶಾ ಒಬ್ಬರ ಆರ್ಡರ್ ಮಾಡೋರ ಒಬ್ಬರ ಅದನ್ನ ಇಂಪ್ಲಿಮೆಂಟ್ ಮಾಡೋರು. ಈ ವೇಳೆ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜ್ಯೋತಿಕುಮಾರ್ ಪಾಟೀಲ್, ಸಂಸ್ಥೆಯ ಅಧ್ಯಕ್ಷ ಸಾತಗೌಡ ಪಾಟೀಲ್, ಐಎ ಪಾಟೀಲ್, ಎಂಕೆ ಪಾಟೀಲ್, ಸುಭಾಷ್ ಪಾಟೀಲ್, ಅಶೋಕ ಕಾತ್ರಾಳೆ, ಮುಖ್ಯೋಧ್ಯಾಪಕ ಎಸ್ಡಿ ಬುವಾ, ಎಬಿ ಶಹಾಪುರೆ, ಎಎಸ್ ಪಾಟೀಲ್, ಬಸವರಾಜ್ ಕಾಡದೇವರ್, ಡಾಕ್ಟರ್ ಲಕ್ಷ್ಮಣ್ ಪವಾರ್, ಎಬಿ ಉದಗಾವೆ, ಆರ್ಎ ಪಾಟೀಲ್, ಆರ್ಎನ್ ಚೌಗುಲ, ಆರ್ಎ ಪಾಟೀಲ್, ಆರ್ಬಿ ಪಾಟೀಲ್, ರಿಷಭ ಡಿಗ್ರಜೆ, ರಾವಸಾಹೇಬ್ ಶಿಂಧೆ ಸೇರಿದಂತೆ ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು, ಪಾಲಕರು, ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಸ್ಟಿ ಬುವಾ ಸ್ವಾಗತಿಸಿದರು. ಸುಜಾತ ಲಕ್ಷಾನಿ ನಿರೂಪಿಸಿದರು. ಸಿಎಂ ಸಂತೋಷ್ ವಂದಿಸಿದರು. ನಮಗೆ ಧೈರ್ಯ ಕೊಟ್ಟು ನಮಗೂ ಒಂದು ಒಳ್ಳೆಯ ನಡತೆಯನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಅವರು ಯಾವ ರೀತಿ ಇದ್ದಾರೋ ಅದನ್ನು ನಾವು ಅನುಕರಿಸಿದ್ರೆ ನಮ್ಮ ಜೀವನದಲ್ಲಿ ನಾವು ಇನ್ನೂ ಯಶಸ್ಸು ಕಾಣ್ಬೋದು ಅಂತ ನಾನು ಹೇಳ್ತೇನೆ. ಅದರ ಟೀಚ್ ಮಾಡ್ತಾನೆ ಇರ್ತಾರೆ, ಮನೆಯಲ್ಲಾದ್ರೆ ಬೇರೆ ಸಮಾಜದಲ್ಲಾಗಲಿ ಎಲ್ಲರ ಒಂದು ಟೀಚಿಂಗ್ ಇದ್ದೇ ಇರುತ್ತೆ ಅವ್ರದ್ದು. ಅವರು ಡ್ಯೂರಿಂಗ್ ಟೀಚಿಂಗ್ ಅಲ್ಲೂ ಅವರು ಸಾವಿರಾರು ಮಕ್ಕಳನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ರಾಜುಕೋಳಿ.